ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟಿಗೆ ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಭಾಳ ದಿನ ಆಯ್ತಲ್ವಾ. ಸೊ ನಿಮ್ಮ ಜೊತೆ ಮಾತಾಡಿದೆವತ್ತಂದರೆ ನನಗೂ ಕೂಡ ಯಾರ ಜೊತೆ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇರ್ತದೆ. ಓಕೆ, ಏನೋ ಒಂದು ಇಂಪಾರ್ಟೆಂಟು ಅಪ್ಡೇಟ್ಸ್ಗಳು ಬಂದಾಗ ಯೂನಿವರ್ಸಿಟಿ ಕಡೆಯಿಂದ ವೀಡಿಯೋ ಮಾಡ್ತಿದ್ದೀನಿ. ಜಸ್ಟ್ ಏನಾದರೂ ಬಂದಾಗ ಟೈಪ್ ಮಾಡಿಬಿಟ್ಟು ಟೆಕ್ಸ್ಟ್ ಮಾಡಿಬಿಟ್ಟು ಜಸ್ಟ್ ಅಪ್ಡೇಟ್ಸ್ನ ವಾಟ್ಸಪ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೇಳ್ತಾ ಇರ್ತೀನಿ, ನೋಡ್ತಾ ಇರ್ತಾರೆ. ಸೊ ದಿಸ್ ಇಸ್ ದ ಒನ್ ಆಫ್ ದ ಬಿಗ್ ಅಪ್ಡೇಟ್ ಫಾರ್ ಎಲ್ಲರೂ ಕೂಡ. ಯಾಕಂತಂದರೆ ಎಕ್ಸಾಮ್ ನೋಟಿಫಿಕೇಷನ್ ಅಂತಂದಾಗ ಎಲ್ಲರೂ ಕೂಡ ಸಡನ್ನಾಗಿ ಒಂದು ಟೈಮ್ ಭಯ ಆಗುತ್ತೆ. ಎಕ್ಸಾಮ್ ಟೈಮ್ ಟೇಬಲ್ ನೋಡಿದರೆ ಭಯ ಆಗಿಬಿಡ್ತದೆ. ಹಂಗಾಗಿ ಅದ್ರ ತಕ್ಕನಾಗಿ ಒಂದು ಪ್ರೊವಿಷ್ನಲ್ ಅನ್ನೋ ಬದಲು ಒಂದು ಟೆಂಟೇಟಿವ್ ಶೆಡ್ಯೂಲ್ ಎಕ್ಸಾಮಿನೇಷನ್ ಬಿಟ್ಟಿದ್ದಾರೆ. ಸೊ ಏನಿದೆ ಅಂತ ನೋಡೋಣ. ಆ್ಯಕ್ಚುಲಿ ಇದು ಮಾರ್ಚ್ 27ಗೆ ಬಂದಿರೋದು, ಬಟ್ ಯಾವುದೇ ರೀತಿ ವೆಬ್ಸೈಟಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಇದು ನೀವು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಸ್ ಆ ಗ್ರೂಪಲ್ಸಿ ಅಲ್ಲೆಲ್ಲ ಅಷ್ಟೇ ಶೇರ್ ಮಾಡಿದರೆ ಯೂನಿವರ್ಸಿಟಿಯವರು ಜಸ್ಟ್ ಇಂಪರ್ ಮಾಡಲಿ ಅಂತಂದು. ಹಂಗಾಗಿ ಸ್ಟೂಡೆಂಟ್ಸ್ ಕೂಡ ಗೊತ್ತಾಗಲಿ ಅಂತ ನಿಮ್ಗೆಲ್ಲರೂ ಕೂಡ ಹೇಳ್ತಾ ಇದ್ದೀನಿ. ನೋಡಿ ಇದರಲ್ಲಿ ಏನೇನೆಲ್ಲ ಇದೆ. ಓಕೆ, ಅಡ್ವಾನ್ಸ್ ಇಂಟಿಮೇಷನ್ ಆಫ್ ಟೆಂಟೇಟಿವ್ ಶೆಡ್ಯೂಲ್ ಆಫ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಫ್ ಯಾರ್ಯಾರಿಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇಯರ್ ಅಂತಂದರೆ ಆ್ಯನ್ಯುವಲ್ ಸ್ಟೂಡೆಂಟು ಅಂದರೆ RS5 RS4 ಈ ಥರ ಇರ್ತಾರೆ ನೋಡ್ರಿ. ಆ್ಯನ್ಯುವಲ್ ಸ್ಕೀಮ್ ಇರೋ ಸ್ಟೂಡೆಂಟ್ಗೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇಯರ್ ಸ್ಟೂಡೆಂಟ್ ಎಲ್ಲರೂ ಕೂಡ. ಓಕೆ, ಆ್ಯಂಡ್ ಅದರ ಜೊತೆಗೆ ಫಸ್ಟ್, ಸೆಕೆಂಡ್ ಇಯರ್ ಪೋಸ್ಟ್ ಬೇಸಿಕ್ ಬಿ ಎಸ್ ನರ್ಸಿಂಗ್ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಗೆ ನೋಡಿರಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಪೋಸ್ಟ್ ಬೇಸಿಕ್ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಗೆ ಆ್ಯಂಡ್ ಬೇಸಿಕ್ ಬಿ ಎಸ್ ನರ್ಸಿಂಗ್ ಅದೇ ಮತ್ತೆ ಯಾರಿಗಪ್ಪ ಅಂದರೆ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟಿಗೆ ನಿಮಗೆ ಮತ್ತೇನು ಮಾಡ್ತಾರೆ, ಫಸ್ಟ್ ನೋಡಿರಿ ಫಸ್ಟ್ ಸೆಮಿ ಸ್ಟೂಡೆಂಟು, ಥರ್ಡ್ ಸೆಮಿ ಸ್ಟೂಡೆಂಟ್, ಫಿಫ್ತ್ ಸೆಮಿ ಸ್ಟೂಡೆಂಟ್ ಆ್ಯಂಡ್ ಸೆವೆಂತ್ ರೆಗ್ಯುಲರ್ RS6 ಸ್ಕೀಮ್. ಓಕೆ, ಕಾಣಿಸ್ತೀವಿ ನೋಡಿರಿ. RS6 ಸ್ಕೀಮ್ ಸ್ಟೂಡೆಂಟಿಗೆ ಅಂದರೆ ಸೆಮಿಸ್ಟರ್ ಸ್ಟೂಡೆಂಟಿಗೆ ನೋಡಿರಿ ಇದರಲ್ಲಿ ಮೆನ್ಷನ್ ಮಾಡಿದಾರ ಫಸ್ಟ್, ಥರ್ಡ್, ಫಿಫ್ತ್, ಸೆವೆಂತ್ ಇದು ಏನಾಗ್ತದೆ ಮೇನ್ ಎಕ್ಸಾಮ್ ಆಗಿ ಕನ್ಸಿಡರ್ ಆಗ್ತದೆ. ಆ್ಯಂಡ್ ಸೆಕೆಂಡ್, ಫೋರ್ತ್, ಸಿಕ್ಸ್ತ್ ಸಪ್ಲಿಮೆಂಟ್ರಿ RS6 ಅದು ಕೂಡ ಸೆಮ್ ಎಕ್ಸಾಮ್ವರೆಗೂ ಕೂಡ ಇದು ಸಪ್ಲಿಮೆಂಟ್ರಿ. ಓಕೆ, ಅಂದರೆ ಫಸ್ಟ್ ಸೆಮಿಸ್ಟರ್ ಈಗ ಫ್ರೆಶ್ ಆಗಿ ಬಂದಿದ್ರೆ, ಥರ್ಡ್ ಸೆಮಿಸ್ಟರ್ ಅಂದರೆ ಈಗ ತಾನೇ ಜಸ್ಟ್ ಸೆಕೆಂಡ್ ಸೆಮ್ ರಿಸಲ್ಟ್ ಬಂದಿದೆ, ಫಿಫ್ತ್ ಅಂದರೆ ಫೋರ್ತ್ ಸೆಮ್ ರಿಸಲ್ಟ್ ಬಂದಿದೆ, ಸೆವೆಂತ್ ಅಂದರೆ ಸಿಕ್ಸ್ ಸೆಮ್ ರಿಸಲ್ಟ್ ಬಂದಿದೆ. ಸಮ್ ಸ್ಟೂಡೆಂಟ್ ಏನು ಮಾಡ್ತಿದ್ದಾರೆ ಅಂತಂದರೆ ಫಿಫ್ತು ಸಿಕ್ಸ್ತ್ ಎರಡೂ ಕೂಡ ಬರೆದಿರ್ತಾರೆ. ಅಂಥವ್ರು ಸ್ಟೂಡೆಂಟ್ ಕೂಡ ಸೆವೆಂತ್ ಬರೀತಾರೆ. ಅದ್ರ ಜೊತೆಗೆ ಸೆಕೆಂಡ್, ಫೋರ್ತ್, ಸಿಕ್ಸ್ತ್ ಸಪ್ಲಿಮೆಂಟ್ರಿ ಸ್ಟೂಡೆಂಟು. ಓಕೆ, ಅಂದರೆ ಈಗ ಮೊನ್ನೆ ಬರೆದ ಎಕ್ಸಾಮ್ ಕೂಡ ಫೇಲ್ ಆಗಿದ್ದರೆ, ಅಂದರೆ ಸಿಕ್ಸ್ತ್ ಕೂಡ ಮೊನ್ನೆ ಬರೆದಿದ್ರಿ ಅವರು ಕೂಡ ಏನಾಗಿದ್ರಿ ಬಟ್ ಫೇಲ್ ಆಗಿದ್ರು ಅಂತಂದರೆ ಸಪ್ಲಿಮೆಂಟ್ರಿ ಬರಿಬೋದು ಈಗ. ಆ್ಯಂಡ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ MS ನರ್ಸಿಂಗ್ ಆ್ಯಂಡ್ MSc ನರ್ಸಿಂಗ್ ಪ್ರಾಕ್ಟೀಷ್ನರ್ ಇನ್ ಕ್ರಿಟಿಕಲ್ ಕೇರ್. ಓಕೆ, NPCC ಕೂಡ ಏನಾಗ್ತದೆ ಅಂತಂದರೆ ಇವಾಗಲೇ ಸಪ್ಲಿಮೆಂಟ್ರಿ ಕೂಡ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಡ್ಯೂರಿಂಗ್ ಜೂನ್-ಜುಲೈ 2026. ಇದು ದೊಡ್ಡದಾಗಿ ಸಬ್ಜೆಕ್ಟ್ ಕೊಟ್ಟವ್ರೆ. ಆಯಿತಾ, ಡೇಟ್ ಹೇಳ್ತೀನಿ ನೋಡಿರಿ, ಯಾರ್ಯಾರಿಗೆ ಯಾವಾಗ ಇರ್ತದೆ ಕರೆಕ್ಟ್ ನೋಡ್ಕೊಂಬಿಡ್ರಿ. ಈಗ ಬೇಸಿಕ್ ಬಿ ಎಸ್ ನರ್ಸಿಂಗ್ ಫಸ್ಟ್, ಥರ್ಡ್, ಫಿಫ್ತ್, ಸೆವೆಂತ್ ರೆಗ್ಯುಲರ್ RS6 ಸ್ಕೀಮ್ ಇರೋರಿಗೆ ಅಂದರೆ ಸೆಮಿ ಸ್ಟೂಡೆಂಟು. ಆ್ಯಂಡ್ ಅದ್ರ ಜೊತೆಗೆ ಸೆಕೆಂಡ್, ಫೋರ್ತ್, ಸಿಕ್ಸ್ತ್ ಸಪ್ಲಿಮೆಂಟ್ರಿ RS6 ಸ್ಕೀಮ್ ಸೆಮಿಸ್ಟರ್ ಸ್ಟೂಡೆಂಟ್ ಅಂದರೆ ಟೋಟಲ್ ಸೆಮ್ ಸ್ಟೂಡೆಂಟ್ಗೆ ಟೆಂಟೇಟಿವ್. ಓಕೆ, ಇದು ಫಿಕ್ಸ್ ಅಂತಲ್ಲ, ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆಯಿತಾ, ವೇರಿಯೇಷನ್ ಆಗೇ ಆಗ್ತದೆ, ಖಂಡಿತ ಆಗ್ತಿರ್ತದೆ. ಸದ್ಯಕ್ಕೆ ಟೆಂಟೇಟಿವ್ ಕೊಟ್ಟಿದ್ರೆ ಈ ಆಜುಬಾಜು ಅಂದರೆ ಒಂದು ವಾರ ಮುಂಚೆ ಅಥವಾ ಒಂದು ವಾರ ಎಕ್ಸ್ಟೆಂಡೆಡ್ ಅಷ್ಟೇ, ಭಾಳ ಏನಾಗಲ್ಲ. ಸೊ 20th ಮೇಲ್ಗಡೆ ಅಂದ್ಕೊಳ್ಳೋಣ ನಾವು. ಎಕ್ಸಾಂಪಲ್ ಈಗ 16 ಅಂದ್ಕೊಳ್ಳೋಣ ಅಥವಾ 15th 16th ಈ ರೇಂಜ್ಗೆ ಅಂದ್ಕೊಳ್ಳಿ. 16/6/2026 ಈ ಟೈಮ್ ಟೇಬಲ್ ಬಿಟ್ಟರೆ ಇದಕ್ಕಿಂತ ಸ್ಟಾರ್ಟ್ ಆಗುತ್ತೆ ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಎರಡನೇದು ಏನು ಕಾಣಿಸ್ತಿದೆ, ಪೋಸ್ಟ್ ಬೇಸಿಕ್ ಬಿ ಎಸ್ ನರ್ಸಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಸಪ್ಲಿಮೆಂಟ್ರಿ ಅಂತ ಮೆನ್ಷನ್ ಮಾಡೋರು ನೋಡ್ರಿ, ನೆನ್ಪಿಡ್ಬೇಕು. ಅಂದರೆ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಪೋಸ್ಟ್ ಬೇಸಿಕ್ ನರ್ಸಿಂಗ್ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಗೆ ನಿಮಗೂ ಕೂಡ ಏನು ಮಾಡೋರು ಅಂತಂದರೆ 16/6/2023 ಸೇಮ್ ಡೇಟ್, ಯಾವುದು ಕೂಡ ಚೇಂಜಸ್ ಇಲ್ಲ. ಓಕೆ, ಎರಡು ಕೂಡ ಸೇಮ್ ಡೇಟ್ ಕೂಡ ಕೊಟ್ಟವ್ರೆ. ಅದ್ರ ಜೊತೆಗೆ MS ನರ್ಸಿಂಗ್. ಓಕೆ, MS ನರ್ಸಿಂಗ್ ಆ್ಯಂಡ್ MS ನರ್ಸಿಂಗ್ ಪ್ರಾಕ್ಟೀಸ್ನರ್ ಕ್ರಿಟಿಕಲ್ ಕೇರ್ ಅದು ಇರೋರಿಗೆ, ಮತ್ತು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ MS ನರ್ಸಿಂಗ್ ಆ್ಯಂಡ್ MSc ನರ್ಸ್ ಪ್ರಾಕ್ಟೀಸ್ನರ್ ಕ್ರಿಟಿಕಲ್ ಕೇರ್ ಇವು ಎಲ್ಲರೂ ಕೂಡ ನಿಮಗೆ ಸಪ್ಲಿಮೆಂಟ್ರಿ ಕೂಡ ಎಲ್ಲನೂ ಕೂಡ ಅಂದರೆ ಮೇನ್ ಎಕ್ಸಾಮ್ ಅದು ಸಪ್ಲಿಮೆಂಟ್ರಿ ಎರಡು ಕೂಡ ಅದು ಕೂಡ 16/6/2026 ಅಂದರೆ ಟೋಟಲಿ ಇದರಲ್ಲಿ ಮತ್ತೆ ಆ್ಯನ್ಯುವಲ್ ಸ್ಟೂಡೆಂಟ್ ಮತ್ತೆ ಎಲ್ಲೋ ಇದ್ರು ಅಂತ ಕೇಳಿದ್ರೆ ಅದು ಕೂಡ ಇದರಲ್ಲಿ ಕನ್ಸಿಡರ್ ಆಗಿ ಬರ್ತದೆ. 16/6 ಟೋಟಲಾಗಿ 16/6. ಓಕೆ, ಜೂನ್ 16ಕ್ಕೆ ಏನಪ್ಪ ಅಂತಂದರೆ ಎಕ್ಸಾಮು ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಟೈಮ್ ಟೇಬಲ್ ಬಿಟ್ಟರೆ ಮೊದಲನೇ ಸಬ್ಜೆಕ್ಟ್ ನಿಮ್ಮದು 16ಕ್ಕೆ ಇರ್ತದೆ ಒಂದು ಯಾವ್ದಾದ್ರು, ಆಮೇಲೆ 17ಕ್ಕೊಂದು, 18ಕ್ಕೊಂದು ಈ ರೀತಿ ಏನು ಮಾಡ್ತಾರೆ ಟೈಮ್ ಟೇಬಲ್ ಡಿಟೇಲಾಗಿ ಬಿಡ್ತಾರೆ, ವಿತಿನ್ ಶಾರ್ಟ್ಲಿ ಬಿಡ್ತಾರೆ. ಆಯಿತಾ, ಇದೇ ಏಪ್ರಿಲಲ್ಲಿ ಬಿಡ್ಲಿಕ್ಕಂದ್ರೂ ಕೂಡ ಮೇದಲ್ಲಂತರೂ ಖಂಡಿತ ಬಿಟ್ಟೇ ಬಿಡ್ತಾರೆ. 6 ಮಂತ್ ನೀವು ನೋಡಿರಿ, ಜೂನಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆತಂದರೆ ಜೂನ್ ಎಂಡಿಂಗ್ ಅನ್ನೋಟಿಗೆ ಅಥವಾ ಜುಲೈ ಫಸ್ಟ್ ವೀಕ್ ಅನ್ನೋಟಿಗೆ ಹೋದರೆ ಮತ್ತೆ ಡಿಸೆಂಬರ್ ನಡೆಸ್ತಾರೆ. ಅಂದರೆ 6 ಮಂತಿಗೆ ಒನ್ ಟೈಮ್ ಎಕ್ಸಾಮ್ ನಡಲೇಬೇಕು. ಸೊ ಹಂಗಾಗಿ ನಡೀತದೆ. ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ ಕೂಡ ಹೇಳ್ತಿದ್ವಿ ಎಲ್ಲನೂ ಕೂಡ ಇದ್ರ ಜೊತೆಗೆ ನಡೀತದೆ ನಿಮ್ಗೆ ಅಂತಂದು. ಫಸ್ಟ್ ಸೆಮಿಸ್ಟರ್ ನಿಮ್ಗೆ ಬರೋರಿಗೆ ನಿಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಹೇಳ್ಕೊಡ್ತೀನಿ ನಾನು. ಸೊ ಹಂಗಾಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಇಂಪಾರ್ಟೆಂಟ್ ಏನಂತಂದರೆ ಟ್ರಿಕ್ಸ್ ಹೇಳ್ಕೊಡ್ತೀನಿ.
and the detailed timetable and examination guidelines will be notified separate in due course. All affiliated colleges are requested to plan their academic activities including internal assessment in accordance with the relevant regulations taking the above schedule into consideration. ಅಂದರೆ ಇದನ್ನು ನಾನು ಹೇಳಿದೆ ವೆಬ್ಸೈಟಲ್ಲಿ ಎಲ್ಲೂ ಕೂಡ ಬಿಟ್ಟಿಲ್ಲ, ಜಸ್ಟ್ ಪ್ರಿನ್ಸಿಪಲ್ಸ್ ಗ್ರೂಪ್ಸ್ ಅಥವಾ ಕಾಲೇಜ್ ಸಪ್ರೇಟ್ ಇರುತ್ತೆ ನೋಡಿ ಯೂನಿವರ್ಸಿಟಿ ಕಡೆಯಿಂದ, ಅಲ್ಲಿ ಮಾತ್ರ ಬಿಟ್ಬಿಟ್ಟು ಕೆಲವೊಂದಿಷ್ಟು ಕಾಲೇಜಲ್ಲಿ ನೋಡಿ ಟೈಮ್ ಟೇಬಲ್ ಬಿಟ್ಟು ಇನ್ನೇನು ಒಂದು ವಾರದಲ್ಲಿ ಎಕ್ಸಾಮ್ಸ್ ಇರ್ತವೆ, ಅವಾಗ ಇಂಟರ್ನಲ್ ಅಸೆಸ್ಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಓಡಾಡ್ತಿರ್ತಾರೆ. ಸೊ ಅವಾಗ ಬೇಡ, ಈ ಮುಂಚಿತವಾಗಿ ಒಂದು ಟೆಂಟೇಟಿವ್ ಬಿಟ್ಟರೆ, ಇದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾರೆ ಅಂತಂದರೆ ಬಿಫೋರ್ ಒನ್ ಮಂತ್ ಮುಂಚೆಗೆ ಮಾಡ್ಕೊತಾರೆ ಅವರು ಇಂಟರ್ನಲ್ ಅಸೆಸ್ಮೆಂಟ್ ಆಗಿರ್ಬೋದು. ಓಕೆ, ಬೇರೆ ಬೇರೆ ಮಾರ್ಕ್ಸ್ ಆ್ಯಡ್ ಮಾಡೋದಿರ್ತವೆ ನೋಡಿರಿ. ಮೊನ್ನೆ ನಿಮಗೆ ಸೆಮಿಸ್ಟರ್ ರಿಸಲ್ಟ್ ಬಂದಾಗ ಗೊತ್ತಾಗಿರ್ಬೋದು, ಎಷ್ಟು ಮಾರ್ಕ್ಸ್ಗಳು ಆ್ಯಡ್ ಮಾಡಿಲ್ಲ, ಅಂದರೆ ಥಿಯರಿ ಬರೆಯಲ್ಲ, ಬಟ್ ಆದರೂ ಕೂಡ ಒಂದು ಮಾರ್ಕ್ಸ್ ಆ್ಯಡ್ ಮಾಡಬೇಕು ಕಾಲೇಜ್ ಕಡೆಯಿಂದ. ಅಂಥವನ್ನೆಲ್ಲ ಆ್ಯಡ್ ಮಾಡದೆ ಹೋಗಿದ್ದರೆ ನಿಮ್ಮದು ಎಕ್ಸಾಮ್ ಏನಾಗ್ತದೆ, ರಿಸಲ್ಟಲ್ಲಿ ವಿತ್ ಅಂತ ಬರ್ತದೆ ಅಥವಾ ನಾಟ್ ಕಂಪ್ಲೀಟೆಡ್ ಅಂತ ಬರ್ತದೆ. ಸೊ ಹಂಗಾಗಿ ರಿಸಲ್ಟ್ ವಿತ್ ಅಂತ ಬರಬಾರ್ದು ಅಂತಂದರೆ ಸೊ ಏನು ಮಾಡಬೇಕು, ಎಲ್ಲ ಕಾಲೇಜ್ ಕಡೆಯಿಂದ ತಮ್ಮ ಈ ಏನೇನೆಲ್ಲ ನಿಮ್ಮ ಇಂಗ್ರೀಡಿಯೆಂಟ್ಸ್ ಅಥವಾ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋಕ್ಕೋಸ್ಕರ ಯೂನಿವರ್ಸಿಟಿ ಕಡೆಯಿಂದ ಪ್ರತಿ ಟೈಮ್ ಕೂಡ ಬಿಡ್ತಾರೆ. ಆದರೂ ಕೂಡ ಕಾಲೇಜವರು ಡಿಲೇ ಮಾಡ್ತಾರೆ. ಸೊ 1 ವೀಕ್ ಈ ಥರ ಎಕ್ಸ್ಟೆಂಡ್ ಆಗ್ತಿರ್ತದೆ. ಬಟ್ ಈ ಟೈಮ್ ಆಗಲ್ಲ, ಯಾಕಂದರೆ ನೋಡಿ ಇನ್ನೂ ಕೂಡ ಏಪ್ರಿಲ್ ಇದ್ರೆ ಮೇ ಜೂನಲ್ಲಿ 16ಕ್ಕೆ ನಡೆಯೋದು, ಅಂದರೆ 2 ತಿಂಗಳು ಮುಂಚಿತವಾಗಿ ಬಿಟ್ಟರೆ 1 ತಿಂಗಳ ಒಳಗಡೆ ಎಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊತಾರೆ, ಆಯಿತಾ. ಆ್ಯಂಡ್ ದಿಸ್ ಇಶ್ಯೂಡ್ ಅಡ್ವಾನ್ಸ್ ಇಂಟಿಮೇಷನ್ ಆ್ಯಂಡ್ ನೆಸೆಸರಿ ಪ್ರಿಪ್ರೇಷನ್ ಮಾಡ್ಕೋಬೇಕಂದ್ರೆ ವಿತ್ ಕಂಪ್ಲೀಟಾಗಿ BC ಭಗವಾನ್ ಸರ್ ನಿಮ್ಗೆ ಗೊತ್ತಿರುವ ಹಾಗೆ. ಬಟ್ ಇಲ್ಲಿ ರಿಜಿಸ್ಟರ್ಸ್ ಇವ್ಯಾಲ್ಯೂಷನ್ ಅವ್ರ ಸರ್ ಇದೆ, ಬಟ್ ಸೈನ್ ಮಾತ್ರ ನಿಮ್ಗೆ ಗೊತ್ತಿದೆ. ಓಕೆ, ಅವ್ರದ್ದೇ ಸೈನ್ ಇದೆ. ಸೊ ಟೋಟಲ್ ಇದು ಮಾತ್ರ ಇದು ಅಫಿಷಿಯಲ್ ಆಗಿರುತ್ತದೆ, ಯಾವುದೇ ರೀತಿ ಫೇಕ್ ಅಲ್ಲ. ಕೆಲವೊಂದಿಷ್ಟು ಹುಡುಗರು ನೋಡ್ತಾ ಇದ್ದೆ ಫೇಕ್ ಇದೆ ನೀವೇ ಕೇಳ್ತಿದ್ರು, ಇದು ಫೇಕ್ ಅಲ್ಲ, ಅಡ್ವಾನ್ಸ್ ನೋಟಿಫಿಕೇಷನ್ನು. ಹುಡುಗರು ಈಗಲೇ ಮುಂಚಿತವಾಗಿ ಗೊತ್ತಿರಲಿ ಅಂತ ಹೇಳ್ತಿದ್ದಾರೆ. ನಾವು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಿಪೇರ್ ಮಾಡ್ಕೊರಿ. ಈಗಲಿದ್ದಾನೆ ನೀವು ಏನು ಕೂಡ ಪ್ರಿಪೇರ್ ಆಯಿತು ಅಂದರೆ 1 ಮಂತ್ ಕರೆಕ್ಟಾಗಿ ಎಲ್ಲನೂ ಕೂಡ ನೀಟಾಗಿ ಬಿಟ್ಟು ನೋಟ್ಸ್ ಮಾಡ್ಕೊಳೋದಿತ್ತಂದರೆ ರೆಡಿ ಮಾಡಿಕೊಂಡ್ರೆ ರಿಮೈನಿಂಗ್ 1 ಮಂತ್ ಎಕ್ಸಾಮ್ಸ್ ಓದ್ಕೋಬೋದು. ಓಕೆ, ಸರಿಕೊಂಡ್ರು. ಇದ್ರ ಬಗ್ಗೆ ಡೀಟೇಲ್ಸಾಗಿ ಟೈಮ್ ಟೇಬಲ್ ಬಿಟ್ಟಾಗ ಅದ್ರ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ. ಇದು ನಿಮ್ಮ ಫ್ರೆಂಡ್ಸ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ತಿಳಿಸಿರಿ. ಥ್ಯಾಂಕ್ ಯು, ಹ್ಯಾವ್ ನೆಕ್ಸ್ಟ್ ಡೇ, ಬಾಯ್.